ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಇಲ್ಲಿ ಮೊದಲನೇದಾಗಿ ನಾವು ವಿದ್ಯಾರ್ಥಿಗಳೇ ಸಮೀಕರಣ ಅಂದ್ರೇನು, ಆಮೇಲೆ ರೇಖಾತ್ಮಕ ಸಮೀಕರಣ ಅಂದ್ರೇನು, ಹಾಗೇನೆ ಕೆಲವೊಂದು ಡೆಫಿನಿಷನ್ಸ್ಗಳು ಅಂದರೆ ರೇಖಾತ್ಮಕ ಸಮೀಕರಣ ಅಂದ್ರೇನು, ಹಾಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಉದಾಹರಣೆಗಳು, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು, ಹಾಗೆಯೇ ಇನ್ನು ಹಲವಾರು ಕೆಲವೊಂದು ಮೂಲ ಪದಗಳ ವ್ಯಾಖ್ಯಾನ ಮತ್ತು ಉದಾಹರಣೆಗಳು, ಹಾಗೆ ಉದಾಹರಣೆ ಲೆಕ್ಕಗಳನ್ನು ವಿದ್ಯಾರ್ಥಿಗಳೇ ಹಾಗೂ ಅಭ್ಯಾಸದ ಲೆಕ್ಕಗಳನ್ನು ಈ ಪಾಠದಲ್ಲಿ ನಾವು ಕಲಿತಾ ಹೋಗ್ತೀವಿ. ಹಾಗಾದರೆ ಈ ಪಾಠದಲ್ಲಿ ನಾವು ಮೊದಲನೇದಾಗಿ ಕಲಿಯುವಂತಹ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದರೆ ರೇಖಾತ್ಮಕ ಸಮೀಕರಣಗಳು. ರೇಖಾತ್ಮಕ ಸಮೀಕರಣ ಅಂತ ಹೇಳಿ ತೆಗೆದುಕೊಂಡಾಗ ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ರೂಪದಲ್ಲಿರುವ a ಇಸ್ ನಾಟ್ ಈಕ್ವಲ್ 0 ಮತ್ತು b ಒಂದು ವಾಸ್ತವ ಸಂಖ್ಯೆ, x ಚರಾಕ್ಷರ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಆ ಸಮೀಕರಣಗಳು ಯಾವ ರೂಪದಲ್ಲಿರುತ್ತೆ? ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ರೇಖಾತ್ಮಕ ಸಮೀಕರಣಗಳಿಗೆ ನಾವು ಉದಾಹರಣೆಯನ್ನು ತೆಗೆದುಕೊಂಡ್ರೆ 5x ಪ್ಲಸ್ 8 ಇಸ್ ಈಕ್ವಲ್ ಟು 9 ಮೈನಸ್ ಎಕ್ಸ್ ಅಂತ ತಗೊಳ್ತೀವಿ. ಹಾಗೆಯೇ 2/3y ಪ್ಲಸ್ 7 ಇಸ್ ಈಕ್ವಲ್ ಟು y/2. ಹಾಗೆ t ಪ್ಲಸ್ 3t ಇಸ್ ಈಕ್ವಲ್ ಟು 9 ಮೈನಸ್ ಟಿ. ಹಾಗಾಗಿ ax ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿರುವ ಸಮೀಕರಣವನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂಥೇಳಿ ಹೇಳಲ್ಪಡ್ತೀವಿ. ಹಾಗಾದರೆ ಈ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡಾಗ 1.2s ಪ್ಲಸ್ 3t ಇಸ್ ಈಕ್ವಲ್ ಟು 5, ಹಾಗೆ p ಪ್ಲಸ್ 4q ಇಸ್ ಈಕ್ವಲ್ ಟು 7, ನೆಕ್ಸ್ಟ್ 3 ಇಸ್ ಈಕ್ವಲ್ ಟು √2x ಮೈನಸ್ 7y, pi u ಪ್ಲಸ್ 5v ಇಸ್ ಈಕ್ವಲ್ ಟು 9 pi u ಪ್ಲಸ್ 5v ಇಸ್ ಈಕ್ವಲ್ ಟು 9 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಇದರ ಡೆಫಿನಿಷನ್ನ ನಾವು ನೋಡಿದಾಗ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿ ಬರೆಯುವುದು. ಉದಾಹರಣೆಗೆ 2x ಪ್ಲಸ್ 3 ಇಸ್ ಈಕ್ವಲ್ ಟು 0, 2x ಪ್ಲಸ್ 0y ಪ್ಲಸ್ 3 ಇಸ್ ಈಕ್ವಲ್ ಟು 0. ಏಕೆಂದರೆ ಇಲ್ಲಿ 0 ಅಂದರೆ y ಟರ್ಮ್ ಏನಾಗಿದೆ ಹೋಗಿದೆ, ಹಾಗಾಗಿ 0 ಇಂಟು y ಅಂತೇಳಿ ತಗೊಳ್ತೀವಿ. ಹಾಗಾದರೆ ಎರಡನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ 3x ಮೈನಸ್ 2 ಇಸ್ ಈಕ್ವಲ್ ಟು 5. ಇದನ್ನು ನಾವು y ಆಗಿ ಕನ್ವರ್ಟ್ ಬರೆದ್ರೆ 3x ಪ್ಲಸ್ 0 ಇಂಟು y ಮೈನಸ್ 2 ಇಸ್ ಈಕ್ವಲ್ ಟು 5. ಮೂರನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ 2y ಇಸ್ ಈಕ್ವಲ್ ಟು 3. ಅಲ್ಲಿಗೆ 0 ಇಂಟು x ಪ್ಲಸ್ 2y ಇಸ್ ಈಕ್ವಲ್ ಟು 3 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದ್ರೇನು, ಅದರ ಉದಾಹರಣೆಗಳು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಅಂಶಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಏನು, ಒಂದು ಸಮೀಕರಣವನ್ನು ಬಿಡಿಸಬೇಕಾದ್ರೆ 2 ರೀತಿಯ ಅಂಶಗಳನ್ನು ನಾವು ಯಾವಾಗಲೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನಂದರೆ, ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರದ ಮೇಲೆ ಕೆಳಗಿನ ಸಂದರ್ಭಗಳು ಪರಿಣಾಮ ಬೀರುವುದಿಲ್ಲ. ಒಂದನೇದು, 0 ಅಲ್ಲದ ಒಂದೇ ಸಂಖ್ಯೆಯಿಂದ ಸಮೀಕರಣದ 2 ಬದಿಗಳಿಗೆ ಗುಣಿಸುವುದು ಅಥವಾ ಭಾಗಿಸುವುದು. ಎರಡನೇ ಅಂಶ ಏನಂದರೆ, ಸಮೀಕರಣದ 2 ಬದಿಗಳಿಗೆ ಸಮಾನ ಸಂಖ್ಯೆಯನ್ನು ಕೂಡಿಸುವುದು ಅಥವಾ ಕಳೆಯುವುದು. ಹಾಗಾಗಿ ವಿದ್ಯಾರ್ಥಿಗಳ ಈ 2 ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಾಗಿದೆ. ನೆಕ್ಸ್ಟ್ ನಾವು ತಗೊಂಡ್ರೆ, ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನು ನೋಡ್ತಾ ಹೋದರೆ, ಎಕ್ಸ್ನ ಯಾವ ಬೆಲೆ x ಚರಾಕ್ಷರ ಹೊಂದಿರುವ ದತ್ತ ಸಮೀಕರಣವನ್ನು ಸರಿದೂಗಿಸುತ್ತದೆಯೋ ಆ ಬೆಲೆಯನ್ನು ತಿಳಿಯುವುದನ್ನು ರೇಖಾತ್ಮಕ ಸಮೀಕರಣ ಬಿಡಿಸುವುದು ಎನ್ನುವರು. ಉದಾಹರಣೆಗೆ 3x ಪ್ಲಸ್ 5 ಇಸ್ ಈಕ್ವಲ್ ಟು 0, ಇದರಲ್ಲಿ x ಇಸ್ ಈಕ್ವಲ್ ಟು ಮೈನಸ್ 5/3 ಅಂತೇಳಿ ಕರಿತೀವಿ. ದತ್ತ ಸಮೀಕರಣದ ಪರಿಹಾರ ಅಂತೇಳಿ ಹೇಳುವಂಥದ್ದು. ರೇಖಾತ್ಮಕ ಸಮೀಕರಣಕ್ಕೆ ಒಂದೇ ಒಂದು ಪರಿಹಾರವಿರುತ್ತೆ. ಏಕೆಂದರೆ ಇಲ್ಲಿ ಚರಾಕ್ಷರ x ಅಂತಷ್ಟೇ ತಗೊಳ್ತೀವಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಆ ಸಮೀಕರಣಕ್ಕೆ ಒಂದೇ ಒಂದು ಪರಿಹಾರ ಇಲ್ಲಿ ನಾವು ನೋಡಲ್ಪಡ್ತೀವಿ. ಹಾಗಾದರೆ 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣದ ಪರಿಹಾರವನ್ನು ಬಿಡಿಸೋದು ಹೇಗೆ? x ಮತ್ತು y ಯಾವ ಬೆಲೆಗಳು x, y ಚರಾಕ್ಷರವುಳ್ಳ ದತ್ತ ಸಮೀಕರಣವನ್ನು ಸರಿದೂಗಿಸುತ್ತದೆಯೋ ಆ ಬೆಲೆಗಳನ್ನು ತಿಳಿಯುವುದೇ 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣದ ಪರಿಹಾರ ಅಂತೇಳಿ ಕರೆಯಲ್ಪಡ್ತೀವಿ.
ಸೊ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅನೇಕ ಪರಿಹಾರಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ 2x + 3y = 10. ಈ ರೇಖಾತ್ಮಕ ಸಮೀಕರಣದ 5 ಪರಿಹಾರಗಳನ್ನು ನಾವು ಸೂಚಿಸ್ತಾ ಹೋಗಬಹುದು. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಇದಕ್ಕೆ ಪರಿಹಾರ ಏನಪ್ಪ ಅಂತೇಳಿ ನಾವು ಕಂಡುಹಿಡಿತಾ ಹೋದರೆ ಈ ಇಕ್ವೇಷನ್ಗೆ, ಸೊ ಎಕ್ಸಿಗೆ ಬೆಲೆಯನ್ನು ಕೊಡ್ತಾ ಹೋದಂಗೆ ಸೊ ಅಲ್ಲಿ ನಮಗೆ y ಬೆಲೆ ಬರುತ್ತೆ. ಹಾಗಾಗಿ ಉದಾಹರಣೆಗೆ x = 1 ಆದರೆ ಆ ಎಕ್ಸ್ ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಬೇಕು. ವಿದ್ಯಾರ್ಥಿಗಳೇ, ಈ ಬಾಕ್ಸನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. 2 × 1 + 3y = 10. ಹಾಗೆ 3y = 10 - 2. ಸೊ ಅಲ್ಲಿಗೆ ಕಳೆದ್ರೆ 8 ಅಂತ ಆಗುತ್ತೆ. ಸೊ y ಏನಾಯಿತು, 8/3 ಅಂತ ಆಯಿತು. ಹಾಗೆ x = 2 ಆಗಿದ್ರೆ 2 × 2 + 3y = 10. ಸೊ 2 × 4 + 3y = 10. ಸೊ ಅಲ್ಲಿಗೆ 4ನ್ನು ಆಚೆ ಕಳಿಸಿದರೆ ಮೈನಸ್ ಆಗುತ್ತೆ. ಸೊ 3y = 10 - 4. ಹಾಗಾಗಿ y = 6/3 = 2 ಅಂತ ಹೇಳಿ ಕರೆಯಲ್ಪಡ್ತೀವಿ. ಆಗ 2, 2. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಪರಿಹಾರವನ್ನು ನಾವು ನೋಡ್ತಾ ಹೋದಂಗೆ, ಸೊ ಎಕ್ಸಿಗೆ ನಾವು ಹೇಗೆ ಬೆಲೆ ಕೊಡ್ತೀವೋ ಹಾಗೆ y ಬೆಲೆಯನ್ನು ಕಂಡುಹಿಡಿತಾ ಹೋಗ್ತೀವಿ. ನೆಕ್ಸ್ಟ್ 3, 4/3. ನೆಕ್ಸ್ಟ್ -1, 4 -3, 6. ಸೊ ಹೀಗೆ ಹಲವಾರು ಪರಿಹಾರಗಳನ್ನು ನಾವು ನೋಡ್ತಾ ಹೋಗಬಹುದು ಯಾವಾಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ತೆಗೆದುಕೊಂಡಾಗ. ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ತಾ ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇವೆ. ಕೊಟ್ಟಿರುವ ಬೆಲೆಗಳು ದತ್ತ ಸಮೀಕರಣದ ಪರಿಹಾರವೇ ಅಲ್ಲವೇ ಎಂದು ಪರೀಕ್ಷಿಸುವುದು ಹೇಗೆ ಅನ್ನೋದನ್ನ ವಿದ್ಯಾರ್ಥಿಗಳ ಇಲ್ಲಿ ನಿಮಗೆ ಕೇಳಲಾಗಿದೆ. ಹಾಗಾಗಿ ಇಲ್ಲೇನು ಮಾಡೋಣ ಅಂದರೆ ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಉದಾಹರಣೆ ಲೆಕ್ಕವನ್ನು ತಗೊಂಡ್ರೆ x = 2 ಮತ್ತು y = 1 ಇವು ಕೆಳಗಿನ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವೇ ಎಂದು ಪರೀಕ್ಷಿಸಿ ಅಂತ ಇದೆ. ಸೊ ಅದರಲ್ಲಿ ಮೊದಲನೇದು 2x + y = 9 ಅಂತ ತಗೊಳ್ಳಿ. ಸೊ ಇಲ್ಲಿ 2x + y = 9 ಅಂತ ತಗೊಂಡ್ರೆ ಇಲ್ಲಿಗೆ ಬೆಲೆಗಳನ್ನು ಆದೇಶಿಸಿದಾಗ ಅಂದರೆ x = 2 y = 1 ಅನ್ನು ಆದೇಶಿಸಲ್ಪಟ್ಟರೆ 2 × 2 + 5 × 1. ಸೊ 2 × 4 + 5 ಅಂದರೆ 5. ಸೊ ಅಲ್ಲಿಗೆ ನಾವು ಅದನ್ನು ಕೂಡಿದರೆ 9 ಅಂತ ಬರುತ್ತೆ. ಹಾಗಾಗಿ LHS = RHS ಅಂತ ಹೇಳಿ ಕರೆಯಲ್ಪಡ್ತೇವೆ. ಹಾಗಾದರೆ ಎರಡನೇ ಲೆಕ್ಕವನ್ನು ತಗೊಂಡ್ರೆ x + y = 4. ಹಾಗಾದರೆ LHS ಅಲ್ಲಿ ನಾವು ಬೆಲೆಗಳನ್ನು ಆದೇಶಿಸಿದರೆ 2 + 1 = 3 ಆಯಿತು. ವಿದ್ಯಾರ್ಥಿಗಳೇ, ಇಲ್ಲಿ RHSಗೆ ಇದು ಸಮನಾಗಿಲ್ಲ. ಸೊ ಹಾಗಾಗಿ 3 ≠ 4 ಅಂತ ಹೇಳಿ ಕರೆಯಲ್ಪಡ್ತೇವೆ. ಹಾಗಾಗಿ ಇದು ರೇಖಾತ್ಮಕ ಸಮೀಕರಣ ಅಲ್ಲ ಅಂತೇಳಿ ಕರೆಯಲ್ಪಡ್ತೇವೆ. ಹಾಗೆಯೇ 5/2 × x + 3y = 14. ಸೊ ಅಲ್ಲಿಗೆ LHS ಅಲ್ಲಿ ನಾವು ಬೆಲೆಗಳನ್ನು ಆದೇಶಿಸಿದರೆ 5/2 × 2 + 3 × 1. ಸೊ ಅಲ್ಲಿಗೆ 2 2 ಕ್ಯಾನ್ಸಲ್, 5 + 3. ಸೊ ಅಲ್ಲಿಗೆ 8 ಆಯಿತು. ಹಾಗಾಗಿ ಇದು ಕೂಡ ಏನಾಗಿದೆ, 8 ಅಂತ ಬಂದಿದೆ. ಸೊ ಇದರಲ್ಲಿ 14 ಅಂತ ಇದೆ, ನಾಟ್ ಈಕ್ವಲ್ ಅಲ್ವಾ. ಸೊ ಇದು ಕೂಡ ಏನು ರೇಖಾತ್ಮಕ ಸಮೀಕರಣ ಅಲ್ಲ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗೆ 4x - 6y = 2. ಸೊ 4 × 2 - 6 × 1. ಸೊ 4 × 8, 6 ಅಂದರೆ 6. ಸೊ 8 ರಲ್ಲಿ 6 ಹೋದರೆ 2. ಹಾಗಾಗಿ LHS = RHS. ಸೊ ಇದೆರಡು ಕೂಡ ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ರೇಖಾತ್ಮಕ ಸಮೀಕರಣ ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾವು ಮುಂದಿನ ಕಾನ್ಸೆಪ್ಟನ್ನು ತೆಗೆದುಕೊಂಡ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆ. ಸೊ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆ ರಚಿಸುವ ವಿಧಾನ. ಉದಾಹರಣೆಗೆ 2x + y = 6 ಸಮೀಕರಣದ ನಕ್ಷೆಯನ್ನು ರಚಿಸಿ ಅಂತ ಇದೆ. ಸೊ ಇಲ್ಲಿ ಸಮೀಕರಣದ ನಕ್ಷೆಯನ್ನು ರಚಿಸಬೇಕು ಅಂದರೆ ಮೊದಲಾಗಿ XY ಪಟ್ಟಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅಂತ ನೋಡ್ತಾ ಹೋದರೆ 2x + y = 6, y = 6 - 2x ಅಂತೇಳಿ ಕರಿತೀವಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ ಎಕ್ಸ್ಗೆ ಯಾವ ಬೆಲೆಯನ್ನು ಬೇಕಾದರೂ ಆದೇಶಿಸಬಹುದು. ಸೊ ಹಾಗಾಗಿ ಇಲ್ಲಿ x = 1, x = 3 ಮತ್ತು x = 5 ಬೆಲೆಗಳನ್ನು ಆದೇಶಿಸಲಾಗಿದೆ. ಹಾಗಾದರೆ ಎಕ್ಸಿಗೆ ನಾವು ಬೆಲೆಗಳನ್ನು ಕೊಡ್ತಾ ಹೋದಂಗೆ 1 ಅಂತ ಕೊಟ್ಟರೆ y = 6 - 2 × 1 ಅಂತ ಆಗುತ್ತೆ. ಸೊ ಅಲ್ಲಿಗೆ y = 6 - 2. 6ರಲ್ಲಿ 2 ಹೋದರೆ 4. ಹಾಗಾಗಿ ಎಕ್ಸಿಗೆ ಬೆಲೆ 1 ಕೊಟ್ಟರೆ y ಬೆಲೆ 4 ಬರುತ್ತೆ. ಹಾಗೆ ಎಕ್ಸಿಗೆ 3 ಅನ್ನು ಕೊಟ್ಟಾಗ y ಬೆಲೆ 0 ಆಯಿತು. ಎಕ್ಸಿಗೆ 5 ಅಂತ ಕೊಟ್ಟಾಗ y ಬೆಲೆ -4 ಅಂತ ಹೇಳಿ ಬಂತು. ಹಾಗಾದರೆ ಈ ಮೊದಲ ಸಮೀಕರಣ ಏನಿದೆಯಲ್ಲ 2x + y = 6.
ಸೊ ಇದರ ನಿರ್ದೇಶಾಂಕ ಬಿಂದುಗಳನ್ನು ನಾವು ತೆಗೆದುಕೊಂಡಾಗ 1,4, 3,0, 5,-4 ಅಂತೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ಎಲ್ಲ ನಿರ್ದೇಶಾಂಕಗಳನ್ನು ಉಪಯೋಗಿಸಿಕೊಂಡು ನಾವೇನು ಮಾಡಬೇಕು, ಗ್ರಾಫಲ್ಲಿ ಡ್ರಾ ಮಾಡ್ತಾ ಹೋಗಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ ಗ್ರಾಫ್ ಚಾರ್ಟನ್ನು ಕೊಡಲಾಗ್ತಿದೆ ಅಲ್ವಾ. ಸೊ ಚಿತ್ರದಲ್ಲಿ ನೀವು ಗ್ರಾಫನ್ನು ನೋಡ್ತಿದ್ದೀರಾ. ಸೊ ಗ್ರಾಫ್ ಹೇಗೆ ರಚನೆ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀರಾ. ಮೊದಲನೇದಾಗಿ ಗ್ರಾಫನ್ನು 4 ವಿಭಾಗಗಳನ್ನಾಗಿ ಮಾಡಬೇಕು, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಆಗಿ. ಹಾಗೆಯೇ ಅಲ್ಲಿ ಬರುವಂತಹ ಧನಾತ್ಮಕ ಮತ್ತು ಋಣಾತ್ಮಕ ಪೂರ್ಣಾಂಕಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಗುರ್ತು ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದಕ್ಕೂ ಏನಾಗಿರುತ್ತೆ, 1 ಸೆಂಟಿಮೀಟರು ಡಿಫ್ರೆನ್ಸ್ ಇರುತ್ತೆ. ಸೊ ಇದನ್ನು ನೀವು 7th, 8th, 9th ಸ್ಟ್ಯಾಂಡರ್ಡಲ್ಲಿ ವಿದ್ಯಾರ್ಥಿಗಳೇ ಕಲಿತಾ ಬಂದಿದ್ದೀರಾ. ಹಾಗಾಗಿ ನಾನು ಶಾರ್ಟಾಗಿ ಹಾಗೆ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಇಲ್ಲಿ ಈ ಗ್ರಾಫು ಲೆಕ್ಕ ಮಾಡಬೇಕಾದ್ರೆ ಮುಖ್ಯವಾಗಿ ನೀವು ಸ್ಕೇಲನ್ನು ಬರಿಬೇಕಾಗತ್ತೆ, ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ ಆ್ಯಕ್ಸಿಸನ್ನು ತೊಗೊಂಡಾಗ 1 ಸೆಂಟಿಮೀಟರು, ಪ್ರತಿಯೊಂದಕ್ಕೂ ಒಂದೊಂದು ಡಿಫ್ರೆನ್ಸ್ ಇದೆ. ಹಾಗಾಗಿ 1 ಸೆಂಟಿಮೀಟರ್ = 1. ಹಾಗೆ ವೈ ಅಕ್ಷವನ್ನು ತೊಗೊಂಡಾಗ 1 ಸೆಂಟಿಮೀಟರ್ = 1 ಅಂತ ಹೇಳಿ ತೆಗೆದುಕೊಳ್ತೀವಿ, ಹೌದಾ. ಸೊ ಈ ರೀತಿಯಾಗಿ ತೆಗೆದುಕೊಂಡ ಮೇಲೆ ವಿದ್ಯಾರ್ಥಿಗಳೇ ಈಗ ಏನು ಮಾಡಬೇಕು, ಆ ನಿರ್ದೇಶಾಂಕ ಪಾಯಿಂಟ್ಸನ್ನು ನಾವು ಕಂಡಿಡ್ಕೊಂಡಿದ್ದೀವಲ್ಲ, ಬಿಂದುಗಳು, ಅವುಗಳನ್ನು ಗುರ್ತು ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಎಕ್ಸ್ಗೆ 1 ಅಂತ ಕೊಟ್ಟಾಗ, ಅಂದರೆ ಎಕ್ಸ್ ಆ್ಯಕ್ಸಿಸ್ 1, ವೈ ಬೆಲೆ ಏನು ಬಂದಿದೆ, -4 ಬಂದಿದೆ. ಸೊ ವೈ ಆಕ್ಸಿಸಲ್ಲಿ ಋಣ ಪೂರ್ಣಾಂಕ ಎಲ್ಲಿ ಬರುತ್ತೆ ಅಲ್ಲಿ ತಗೋಬೇಕು. ಇದರ ನೇರವಾಗಿ ನಾವು ಕೆಳಗೆ ಬರಬೇಕಾಗುತ್ತೆ, ಯಾಕೆಂದರೆ ಮೈನಸ್ ಇರೋದ್ರಿಂದ. ಸೊ ಹಾಗಾಗಿ 1, -4 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಸೊ ಈ ಬಿಂದುವಿನಲ್ಲಿ ಈ ಪಾಯಿಂಟನ್ನು ಗುರ್ತು ಮಾಡಬೇಕಾಗತ್ತೆ. ಹಾಗೆಯೇ ಎಕ್ಸ್ ಅಕ್ಷಸ್ಸು 0 ಆದರೆ ವೈಯು ಕೂಡ 3 ಇದೆ, ಹೌದಾನೆ. ಸೊ ಆಗ ಅದು ಏನಾಗಿದೆ, ನಮ್ಮ ಎಕ್ಸ್ ಆಕ್ಸಿಸ್ ಮೇಲೇ ಬರುತ್ತೆ. ಹಾಗಾಗಿ 3,0 ಅಂತೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ನಾವು ಎಕ್ಸ್ ಆಕ್ಸಿಸು ವೈ ಅಂತ ಕೊಟ್ಟಾಗ, ಅಂದರೆ ಎಕ್ಸ್ ಬೆಲೆ ವೈ ಅಂತ ಕೊಟ್ಟಾಗ ಇದರ ನೇರವಾಗಿ ನಾವು ತೆಗೆದುಕೊಂಡ್ರೆ 4 ಅಂತ ಬಂದಿದೆ. ಹಾಗಾಗಿ 5,4 ಅನ್ನೋದನ್ನು ಈ ಬಿಂದುವಿನಲ್ಲಿ ನಾವು ಗುರ್ತು ಮಾಡ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಆ ಎಲ್ಲ ನಿರ್ದೇಶಾಂಕಗಳನ್ನು ಆ ಪಾಯಿಂಟ್ಸ್ ಪಕ್ಕದಲ್ಲಿ ನೀವು ಬರಿಬೇಕಾಗತ್ತೆ. ಯು ಮಸ್ಟ್ ಆ್ಯಂಡ್ ಶುಡ್ ರೈಟ್ ದಿ ಕೋಆರ್ಡಿನೇಟ್ ಪಾಯಿಂಟ್ಸು. ಓಕೆ. ಸೊ ಏಕೆ ಅಂದರೆ ಅದಕ್ಕೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡಲಾಗುತ್ತೆ. ಹಾಗಾಗಿ ಈಗ ಆ 3 ಪಾಯಿಂಟ್ಸನ್ನು ಸ್ಕೇಲ್ನ ಸಹಾಯದಿಂದ ಜಾಯಿನ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಹೀಗೆ ಜಾಯಿನ್ ಮಾಡಿದಾಗ ಈ 3 ಪಾಯಿಂಟು ಒಂದು ರೇಖೆಯ ಮೇಲೇ ಬರುತ್ತೆ. ಸೊ ಅದು ಏನಾಗಿರುತ್ತೆ, ಸರಳ ರೇಖೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಹಾಗಾಗಿ ಒಂದು ರೇಖೆ ದೊರೆಯುತ್ತೆ. ಇದನ್ನು ನಾವು 2x + y ಏನು ದತ್ತ ಸಮೀಕರಣ ಇದೆಯಲ್ಲ, ಅದರ ಸರಳ ರೇಖೆ ಅಥವಾ ಸಮಾಂತರ ರೇಖೆ ಅಂತ ಹೇಳಿ ಕರೆಯಲ್ಪಡ್ತೇವೆ. ಸೊ ಈ ರೀತಿಯಾಗಿ ನಾವು ಗ್ರಾಫಲ್ಲಿ ಕೊಟ್ಟಿರೋ ಈಕ್ವೇಷನ್ಸ್ನ ಗುರ್ತು ಮಾಡಬೇಕಾಗತ್ತೆ. ಹಾಗಾದರೆ ವಿದ್ಯಾರ್ಥಿಗಳ ಈ ಲೆಕ್ಕ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಎಕ್ಸಾಮ್ ದೃಷ್ಟಿಯಿಂದ ಈ ಲೆಕ್ಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳಿಂದ 4 ಮಾರ್ಕ್ಸಿಗೆ ಕೇಳ್ತಾರೆ. ನಾನು ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮುಂದೆ ಲೆಕ್ಕಗಳನ್ನು ಕೊಡ್ತೇನೆ, ಇದೇ ಟೈಪಲ್ಲಿ ನೀವು ಮಾಡ್ತಾ ಹೋಗಬೇಕು. ಹಾಗಾದರೆ ಈ ಅಂಶ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿ ವಿದ್ಯಾರ್ಥಿಗಳೇ, ಮುಂದಿನ ಕಾನ್ಸೆಪ್ಟನ್ನು ತೆಗೆದುಕೊಳ್ಳೋಣ. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳಿಗೆ ಸಮಾಂತರವಾಗಿರುವ ರೇಖೆಗಳ ಸಮೀಕರಣಗಳು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ. ಸೊ x - 2 = 0 ಆಗಿರಲಿ. ಆಗ x ಬೆಲೆ ಏನಾಗುತ್ತೆ, 2 ಆಗುತ್ತದೆ. 2 ಎಂಬುದು ಒಂದು ನಿರ್ದಿಷ್ಟ ಬೆಲೆ ಆಗುತ್ತದೆ. ಆದರೆ x - 2 = 0 ಅನ್ನು 2 ಚರಾಕ್ಷರವುಳ್ಳ ಒಂದು ರೇಖಾತ್ಮಕ ಸಮೀಕರಣವಾಗಿ ಪರಿಗಣಿಸಿದಾಗ x + 0 × y - 2 = 0 ಅಂತೇಳಿ ನಾವು ಸಮೀಕರಣವನ್ನು ಬರಿತೀವಿ. ಈಗ ಎಕ್ಸಿಗೆ ಬೆಲೆಯನ್ನು ಕೊಡ್ತಾ ಹೋದರೆ x = 2 ಅಂದರೆ y 0 ಆಗುತ್ತೆ, x = 2 ಆದರೆ y 1 ಆಗುತ್ತೆ, x = 2 ಅಂದರೆ y 2 ಆಯಿತು. ಹಾಗೆ x = 2, y = 3, x = 2, y = 4. ಅಂದರೆ ಅಲ್ಲಿಗೇನು ವಿದ್ಯಾರ್ಥಿಗಳೇ, 2,0, 2,1, 2,3, 2,4 ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ವೈಗೆ ಯಾವ ಬೆಲೆ ಕೊಟ್ಟರು ಕೂಡ ಎಕ್ಸ್ ಏನಾಗಿರುತ್ತೆ, 2 ಆಗಿರುತ್ತೆ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ನಾವು ಬರಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಸೊ ಈ ಏನು ಸಮೀಕರಣದ ಮೂಲಕ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡಿದ್ದೀವಲ್ಲ, ಈ ನಿರ್ದೇಶಾಂಕ ಪಾಯಿಂಟ್ಸನ್ನು ನಮ್ಮ ಗ್ರಾಫಲ್ಲಿ ನಾವು ಡ್ರಾ ಮಾಡಿದಾಗ, ಸೊ ಸ್ಕೇಲ್ ಗೊತ್ತಿದೆ,
ಪಾಯಿಂಟ್ಸನ್ನು ಹೇಗೆ ಗುರ್ತು ಮಾಡಬೇಕು ಅಂತಲೂ ಕೂಡ ಗೊತ್ತಿದೆ ನಿಮಗೆ. ಸೊ ನೋಡಿ, ಈ ಎಲ್ಲ ಪಾಯಿಂಟ್ಸ್ ಏನಾಗಿದೆ ಒಂದೇ ಲೈನ್ದ ಮೇಲೆ ಬರುತ್ತೆ. ಏಕೆಂದರೆ ಅಲ್ಲಿ ಎಕ್ಸ್ನ ಬೆಲೆ ಏನಾಗಿದೆ 2 ಆಗಿದೆ, ಒಂದೇ ಆಗಿದೆ. ಆದರೆ ವೈ ಬೆಲೆ ಬೇರೆ ಬೇರೆ ಇರೋದ್ರಿಂದ ಅವೆಲ್ಲವೂ ಕೂಡ ಏನಾಗಿದೆ ನಮ್ಮ 2 ರೇಖೆಯ ಮೇಲೇ ಬಂದಿದೆ. ಹಾಗಾಗಿ ಈ ಎಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡಿದಾಗ ಒಂದು ಸರಳ ರೇಖೆ ನಮಗೆ ದೊರೆಯುತ್ತೆ. ಸೊ ಇದರಿಂದ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ, ಏನಂದರೆ ಎಕ್ಸ್ ಈಸ್ ಈಕ್ವಲ್ ಟು 2, ಈ ರೇಖೆಯು ವೈ ಅಕ್ಷಕ್ಕೇನಾಗಿರುತ್ತೆ ಸಮಾಂತರವಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು 0, ಎ ಒಂದು ವಾಸ್ತವ ಸಂಖ್ಯೆ ಆಗಿರಲಿ. ಸೊ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು 0 ರೂಪದ ಸಮೀಕರಣ ವೈ ಅಕ್ಷಕ್ಕೆ ಏನಾಗಿರುತ್ತೆ ಸಮಾಂತರವಾಗಿರುತ್ತದೆ ಅಂತೇಳಿ ಕರೆಯಲ್ಪಡ್ತೀವಿ. ಇದೇ ರೀತಿ ವೈ ಮೈನಸ್ ಬಿ ಇಸ್ ಈಕ್ವಲ್ ಟು 0. ಸೊ ಬಿ ಏನು ಒಂದು ವಾಸ್ತವ ಸಂಖ್ಯೆ ಆಗಿರಲಿ. ಸೊ ವೈ ಮೈನಸ್ ಬಿ ಇಸ್ ಈಕ್ವಲ್ ಟು 0 ರೂಪದ ಸಮೀಕರಣ ಎಕ್ಸ್ ಅಕ್ಷಕ್ಕೆ ಏನಾಗಿರುತ್ತೆ ಸಮಾಂತರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಏನು ನೋಡಲ್ಪಟ್ವಲ್ಲ ಎಲ್ಲ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದೆ ನಾನು ಅಭ್ಯಾಸದ ಲೆಕ್ಕಗಳನ್ನು ತಗೊಳ್ತಾ ಹೋಗ್ತೀನಿ. ಅಭ್ಯಾಸ 4.1 ತಗೊಂಡಾಗ ಅದರಲ್ಲಿ ಫಸ್ಟ್ ಕ್ವಶನ್ನು, ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟಿದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ಅಂತಿದೆ. ಸೊ ಇಲ್ಲಿ ಒಂದು ನೋಟ್ ಪುಸ್ತಕದ ಬೆಲೆ ಎಕ್ಸ್ ಮತ್ತು ಒಂದು ಪೆನ್ನಿನ ಬೆಲೆ ವೈ ಅಂತ ಇಲ್ಲಿ ತಗೊಂಡಾಗ ವಿದ್ಯಾರ್ಥಿಗಳ ಇದಕ್ಕೆ ಪರಿಹಾರ ಏನು ಅಂತ ಅಂದರೆ, ಒಂದು ನೋಟ್ ಪುಸ್ತಕದ ಬೆಲೆ ಎಕ್ಸ್ ಆಗಿರಲಿ, ಒಂದು ಪೆನ್ನಿನ ಬೆಲೆ ವೈ ಆಗಿರಲಿ. ಆಗ ಸಮೀಕರಣ ಏನಾಗಿರುತ್ತಪ್ಪ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2y ಆಗಿರುತ್ತೆ. ಆಮೇಲೆ ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ತೇವೆ ಅಲ್ವಾ. ಸೊ ಇದು ಪರಿಹಾರವನ್ನು ಕೊಡುವಂಥದ್ದು. ಹಾಗಾದರೆ ನೆಕ್ಸ್ಟು ಸೆಕೆಂಡ್ ಮೇನನ್ನು ತಗೊಂಡ್ರೆ ಇದೇ ಅಭ್ಯಾಸದಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ ಎ ಕಾಮ ಬಿ ಮತ್ತು ಸಿಗಳ ಬೆಲೆಗಳನ್ನು ಬರೆಯಿರಿ ಎಂದಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 2x ಪ್ಲಸ್ 3y ಇಸ್ ಈಕ್ವಲ್ ಟು 9.35 ಅಂತೇಳಿ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಈಗ ಇದನ್ನು ಏನು ಮಾಡೋಣ ಅಂದರೆ ನಮ್ಮ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. ಅಲ್ಲಿಗೇನಾಗುತ್ತೆ 2x ಪ್ಲಸ್ 3y ಪ್ಲಸ್ ಇಂಟು ಮೈನಸ್ 9.35 ಇಸ್ ಈಕ್ವಲ್ ಟು 0. ಸೊ ಇದರ ಪ್ರಕಾರ ನಾವು ತೆಗೆದುಕೊಂಡ್ರೆ ಎ ಬೆಲೆ 2, ಬಿ ಬೆಲೆ 3, ಹಾಗೆ ಸಿ ಇಸ್ ಈಕ್ವಲ್ ಟು ಮೈನಸ್ 9.35 ಅಂತೇಳಿ ಕರೆಯಲ್ಪಡ್ತೀವಿ. ಇದೇ ಥರ ವಿದ್ಯಾರ್ಥಿಗಳೇ ಇಲ್ಲಿ ಇನ್ನು ಉಳಿದಂತಹ ಲೆಕ್ಕಗಳನ್ನು ಏನು ಮಾಡಬೇಕು, ಆದರ್ಶ ರೂಪಕ್ಕೆ ಪರಿವರ್ತನೆ ಮಾಡಿಬಿಟ್ಟು ಎ ಬಿ ಸಿ ಬೆಲೆಗಳನ್ನು ಕಂಡುಹಿಡಿಬೇಕಾಗತ್ತೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಸೆಕೆಂಡ್ ಮೇಲ್ನೇ ಒಂದು ಲೆಕ್ಕವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಉಳಿದಿರೋ ಲೆಕ್ಕಗಳನ್ನು ನೀವು ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ವಿದ್ಯಾರ್ಥಿಗಳೇ, ಮುಂದಿನ ಅಭ್ಯಾಸದ ಲೆಕ್ಕ ಅಭ್ಯಾಸ 4.2 ತೆಗೆದುಕೊಂಡ್ರೆ ಫಸ್ಟ್ ಮೈನ್ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದ್ದು ಮತ್ತು ಏಕೆ. y ಇಸ್ ಈಕ್ವಲ್ ಟು 3x ಪ್ಲಸ್ 5 ಎಂಬುದಕ್ಕೆ ಫಸ್ಟು ಕ್ವಶನ್ನ ತಗೊಂಡ್ರೆ ಸೊ ಒಂದು ಅನನ್ಯ ಪರಿಹಾರವಿದೆ, ಎರಡನೇದು ಕೇವಲ 2 ಪರಿಹಾರಗಳಿವೆ, ಮೂರನೇದು ಅಪರಿಮಿತ ಪರಿಹಾರಗಳಿವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಸೊ ಇದಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡಾಗ ಇದಕ್ಕೆ ಉತ್ತರ ಏನಪ್ಪ ಅಂದರೆ ಅಪರಿಮಿತ ಪರಿಹಾರಗಳು ಇವೆ. ಅಂದರೆ ಇದಕ್ಕೆ ನಾವು ಎಕ್ಸ್ ಬೆಲೆಯನ್ನು ಕೊಡ್ತಾ ಹೋದಂಗೆ ವೈ ಬೆಲೆ ನಮಗೆ ಹಲವಾರು ಬೆಲೆಗಳು ದೊರೀತಾ ಹೋಗ್ತವೆ. ಹಾಗಾಗಿ ಇದಕ್ಕೆ ಅಪರಿಮಿತ ಪರಿಹಾರ ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟು ಸೆಕೆಂಡ್ ಮೇನನ್ನು ತೆಗೆದುಕೊಂಡ್ರೆ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಬರೆಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ನಾವು ಉದಾಹರಣೆ ಲೆಕ್ಕದಲ್ಲಿ ಈ ರೀತಿ ಲೆಕ್ಕಗಳನ್ನು ಮಾಡಿದ್ವಿ ಗೊತ್ತಾನೆ. ಸೊ ಅದೇ ಥರ ಈ ಲೆಕ್ಕವನ್ನು ಬಿಡಿಸ್ಬೇಕು. ಅದರಲ್ಲಿ ಮೊದಲನೇ ಈಕ್ವೇಷನ್ನ ತೆಗೆದುಕೊಂಡ್ರೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಸೊ ವಿದ್ಯಾರ್ಥಿಗಳೇ, ಈ ಸಮೀಕರಣವನ್ನು ವೈ ಆಗಿ ಪರಿವರ್ತನೆ ಮಾಡಬೇಕು. ಸೊ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು 7 ಮೈನಸ್ 2x ಅಂತೇಳಿ ಕರಿತೀವಿ. ಈಗ ಈ ಈಕ್ವೇಷನ್ಗೆ ನಾವು ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಆದೇಶಿಸಿದರೆ ಆಗ ವೈ ಇಸ್ ಈಕ್ವಲ್ ಟು 7 ಮೈನಸ್ 2 ಇಂಟು 1. ಸೊ ಅಲ್ಲಿಗೆ y ಇಸ್ ಈಕ್ವಲ್ ಟು 7 ಮೈನಸ್ 2 ಇಂಟು 1. ಸೊ ಅಲ್ಲಿಗೆ y ಇಸ್ ಈಕ್ವಲ್ ಟು 7ರಲ್ಲಿ 2 ಹೋದರೆ 5 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಸೊ ಅಲ್ಲಿಗೆ ಈ ಈಕ್ವೇಷನ್ಗೆ ನಾವು ಪರಿಹಾರ 1,5 ಆಗಿರುತ್ತೆ.
ಸೊ ವಿದ್ಯಾರ್ಥಿಗಳ ಇಲ್ಲಿ 4 ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ ಆಗ ವೈ ಬೆಲೆ 3 ಬರುತ್ತೆ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಹೇಳಿ ತಗೊಂಡ್ರೆ ವೈ ಬೆಲೆ 1 ಬರುತ್ತೆ. ಹಾಗೆ ಎಕ್ಸ್ ಬೆಲೆ 4 ಅಂತ ಹೇಳಿ ತಗೊಂಡ್ರೆ ವೈ ಬೆಲೆ -1 ಅಂತ ಹೇಳಿ ಬರುತ್ತೆ. ಹೀಗೆ 4 ಪರಿಹಾರಗಳನ್ನು ಕಂಡುಹಿಡಿತಾ ಹೋಗ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇನ್ನು 2 ಲೆಕ್ಕಗಳನ್ನು ನೀವೇನು ಮಾಡಬೇಕು, ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಇದೇ ಥರನೇ ಬಿಡಿಸ್ತಾ ಹೋಗಿ ನೋಡ್ದಲ್ಲೇ ಅಲ್ಲಿ ನಿಮಗೆ ಏನಾದರೂ ಡೌಟ್ ಬಂತು ಅಂದರೆ ಸೊ ಅದಕ್ಕೆ ಪರಿಹಾರವನ್ನು ಕೂಡ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಆಮೇಲೆ ಈ ಲೆಕ್ಕವನ್ನು ನೋಡಿಬಿಟ್ಟು ನೀವು ಮಾಡ್ತಾ ಹೋಗಬಹುದು. ಸೊ ನೆಕ್ಸ್ಟು 3ನೇ ಲೆಕ್ಕಕ್ಕೆ ನಾವು ಬಂದಾಗ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4 ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ 0,2, ಎರಡನೇದು 2,0, ಮೂರನೇದು 4,0, ನೆಕ್ಸ್ಟ್ 4ನೇದು √2, 4√2, ನೆಕ್ಸ್ಟ್ 5ನೇದು 1,1. ವಿದ್ಯಾರ್ಥಿಗಳೇ, ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿ ನಾವು ತಗೊಂಡ್ರೆ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4 ಅಂತ ಇದೆ ಅಲ್ವಾ. ಸೊ ಅಲ್ಲಿಗೆ -2y ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಅಂತ ಆಯಿತು. ಹಾಗಾದರೆ ವೈ ಬೆಲೆ ಏನಾಗುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಡಿವೈಡ್ ಬೈ 2. ಈಗ ಇಲ್ಲಿ ಎಕ್ಸಿಗೆ ಬೆಲೆಯನ್ನು ಕೊಟ್ಬಿಟ್ಟು ವೈ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 0 ಆದರೆ ಆಗ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಡಿವೈಡ್ ಬೈ 2. ಸೊ ಅಲ್ಲಿಗೆ -4 ಡಿವೈಡ್ ಬೈ 2, 2 4. ಹಾಗಾದರೆ ವೈ ಈಸ್ ಈಕ್ವಲ್ ಟು ಏನಾಯಿತು, -2 ಅಂತೇಳಿ ಕರಿತೀವಿ. ಹಾಗಾದರೆ ಇದರ ಮೂಲಕ ನಮಗೆ ಬರುವಂತಹ ನಿರ್ದೇಶಾಂಕಗಳು 0, -2. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು 2 ಆದರೆ ಅಲ್ಲಿಗೆ ವೈ ಬೆಲೆ -1 ಬರುತ್ತೆ. ಹಾಗಾದರೆ ನಿರ್ದೇಶಾಂಕಗಳು ಏನಾಗಿರುತ್ತೆ, 2, -1. ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ತಗೊಂಡ್ರೆ ಹಾಗೆ ವೈ ಬೆಲೆ 0 ಬರುತ್ತೆ. ವಿದ್ಯಾರ್ಥಿಗಳ ಎಲ್ಲ ಕ್ಯಾಲ್ಕುಲೇಷನ್ಸು ಸೊ ಇಲ್ಲಿ ಪಟ್ಟಿಯಲ್ಲಿ ಕೊಡಲಾಗಿದೆ ನಿಮಗೆ. ಆಗ ಬರುವ ನಿರ್ದೇಶಾಂಕಗಳು 4, 0. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು √2 ಅಂತ ತಗೊಂಡ್ರೆ ಸೊ ಅಲ್ಲಿಗೆ ಬರುವಂತಹ ಫಲಿತಾಂಶ -1, √2 -4 ಡಿವೈಡ್ ಬೈ 2 ಅಂತ ಬರುತ್ತೆ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಆದರೆ ಬೆಲೆ ಆಗ ವೈ ಬೆಲೆ -3/2 ಅಂತ ಆಗುತ್ತೆ. ಹಾಗಾದರೆ ನಿರ್ದೇಶಾಂಕ ಏನಾಗಿರುತ್ತೆ, 1, -3/2 ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಇದನ್ನೆಲ್ಲ ನಾವು ಪರೀಕ್ಷಿಸಿದಾಗ 4, 0 ಮಾತ್ರ ಏನಾಗಿರುತ್ತೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4 ಸಮೀಕರಣಕ್ಕೆ ಪರಿಹಾರ ಅಂತೇಳಿ ಕರೆಯಲ್ಪಡ್ತೀವಿ. ಹೇಗೆ ಕಂಡುಹಿಡಿಯೋದು, ಸೊ ಈ ಬೆಲೆಗಳನ್ನು ಈ ಸಮೀಕರಣದಲ್ಲಿ ಆದೇಶಿಸಬೇಕು ವಿದ್ಯಾರ್ಥಿಗಳ. ಸೊ ಎಕ್ಸ್ ಬೆಲೆ 4 ಮೈನಸ್ 2 ಇಂಟು ವೈ ಅಂದರೆ 0 ಆಯಿತು. ಸೊ ಅಲ್ಲಿಗೆ ಏನಾಯಿತು, ಬರೀ 4 ಬರುತ್ತೆ. ಸೊ 4 ಇಸ್ ಈಕ್ವಲ್ ಟು 4. ಸೊ ಹಾಗಾದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರೋದ್ರಿಂದ ಈ ಸಮೀಕರಣಕ್ಕೆ ಪರಿಹಾರ ಏನಪ್ಪ ಅಂದರೆ 4, 0 ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ 2x + 3y ಇಸ್ ಈಕ್ವಲ್ ಟು 4 ಎಂಬ ಸಮೀಕರಣಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 1 ಒಂದು ಪರಿಹಾರವಾದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿ ತಗೊಂಡ್ರೆ 2x + 3y ಇಸ್ ಈಕ್ವಲ್ ಟು 4. ಎಕ್ಸ್ ಬೆಲೆ 2 ಇದೆ, y ಬೆಲೆ 1 ಇದೆ. ಸೊ ಈ ಬೆಲೆಗಳನ್ನು ಆದೇಶಿಸಿದಾಗ 2 ಇಂಟು 2 + 3 ಇಂಟು 1 ಇಸ್ ಈಕ್ವಲ್ ಟು ಕೆ. ಅಲ್ಲಿಗೆ 2 4, 3 3 ಇಸ್ ಈಕ್ವಲ್ ಟು ಕೆ. ಅಲ್ಲಿ 4, 3 7. ಹಾಗಾಗಿ ಕೆ ಬೆಲೆ ಏನಾಗಿರುತ್ತೆ, 7 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಅಭ್ಯಾಸ 4.2 ಅಲ್ಲಿ ಬರುವಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಅದರಲ್ಲಿ ಸೆಕೆಂಡ್ ಮೇನಲ್ಲಿ ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದೇನೆ, ಅವುಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ನೀವು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಅಭ್ಯಾಸ 4.3 ಅನ್ನು ತೆಗೆದುಕೊಂಡ್ರೆ ಅದರಲ್ಲಿ ಫಸ್ಟ್ ಮೇನ್ ಕೆಳಗೆ ನೀಡಲಾದ 2 ಚರಾಕ್ಷರಗಳಿರುವ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿರಿ ಅಂತಿದೆ. ಅದರಲ್ಲಿ ಒಂದನೇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ವಿದ್ಯಾರ್ಥಿಗಳ ಈ ಮೇನು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ಸೊ ಇವುಗಳನ್ನು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ಸು ಬಹಳ ಇದೆ. ಹಾಗಾಗಿ ಮೊದಲ ಪ್ರಶ್ನೆಗೆ ಪರಿಹಾರ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಆಗ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ, 4 - ಎಕ್ಸ್ ಅಂತ ಆಗುತ್ತೆ. ಸೊ ಎಕ್ಸಿಗೆ ನಾವು 1 ಬೆಲೆ ಕೊಟ್ಟರೆ 4ರಲ್ಲಿ 1 ಹೋದರೆ 3. ಸೊ ಇದು ವೈ ಬೆಲೆ.
ಎಕ್ಸ್ ಇಸ್ ಈಕ್ವಲ್ ಟು 0 ಕೊಟ್ಟರೆ ಆಗ ಏನಾಗುತ್ತೆ, 0 ಆದಾಗ ವೈ ಇಸ್ ಈಕ್ವಲ್ ಟು 4 ಬರುತ್ತೆ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟರೆ ವೈನ ಬೆಲೆ -1 ಅಂತ ಹೇಳಿ ಬರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವೇನು ಮಾಡಬೇಕು, ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು. ನೆಕ್ಸ್ಟು ಸೊ ಇಲ್ಲಿ ನಾವು ಇದನ್ನು ಗ್ರಾಫಲ್ಲಿ ಡ್ರಾ ಮಾಡಿದಾಗ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಹೇಳಿ ಡಿವೈಡ್ ಮಾಡ್ಕೋಬೇಕು. ಸೊ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಸ್ಪಷ್ಟವಾಗಿ. ಹಾಗೆ ಸ್ಕೇಲನ್ನು ಬರಿಬೇಕು. ಸೊ ಎಕ್ಸ್ ಅಕ್ಷ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1. ಹಾಗೆ ವೈ ಅಕ್ಷ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಅಂತೇಳಿ ಕರಿತೀವಿ. ಮೊದಲನೇ ಪಾಯಿಂಟು 0 ಕೊಟ್ಟರೆ ಸೊ ಎಕ್ಸ್ ಆಕ್ಸಿಸ್ 0 ಆದರೆ ವೈ ಏನು ಬರುತ್ತೆ, 4 ಬರುತ್ತೆ. ಸೊ ಇದ್ರ ನೇರವಾಗಿ ಈ ಪಾಯಿಂಟಲ್ಲಿ ನಮಗೆ ದೊರೆಯುತ್ತೆ. ಹಾಗಾದರೆ ನಿರ್ದೇಶಾಂಕಗಳು ಯಾವುದು, 0, 4. ನೆಕ್ಸ್ಟು 1 ಅಂತ ಕೊಟ್ಟಾಗ 3 ಅಂತ ಬರುತ್ತೆ. ಸೊ ಅಲ್ಲಿಗೆ 1, 3 ಅಂತೇಳಿ ಕರಿತೀವಿ. ಹಾಗೆಯೇ ವಿದ್ಯಾರ್ಥಿಗಳ ಎಕ್ಸ್ ಬೆಲೆ 5 ಅಂತ ಹೇಳಿ ಕೊಡಲ್ಪಟ್ಟಾಗ ವೈ ಬೆಲೆ -1. ಸೊ ಮೈನಸ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ ಆಕ್ಸ್ನ ಕೆಳಗೆ ತಗೋಬೇಕು. ಸೊ 5, -1 ಅಂತೇಳಿ ಕರೆಯಲ್ಪಡ್ತೀವಿ. ಈಗ ಈ 3 ಪಾಯಿಂಟ್ಸನ್ನು ಸ್ಕೇಲ್ನ ಸಹಾಯದಿಂದ ನಾವು ಜಾಯಿನ್ ಮಾಡಬೇಕು. ಹೀಗೆ ಜಾಯಿನ್ ಮಾಡಿದಾಗ ನಮಗೆ ಒಂದು ಸರಳ ರೇಖೆ ಬರುತ್ತೆ. ಸೊ ಅದೇ ಏನಾಗಿರುತ್ತೆ ವಿದ್ಯಾರ್ಥಿಗಳೇ, ನಮ್ಮ ದತ್ತ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಇದೆಯಲ್ಲ, ಈ ಸಮೀಕರಣದ ಸರಳ ರೇಖೆ ಅಥವಾ ರೇಖೆ ಅಂತೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಅಭ್ಯಾಸ 4.3ಯಲ್ಲಿ ಫಸ್ಟ್ ಮೈನಲ್ಲಿ ಇರುವಂತಹ ಫಸ್ಟ್ ಲೆಕ್ಕ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಸೊ ಇದರಲ್ಲಿ ಇನ್ನು ಉಳಿದ ಲೆಕ್ಕಗಳು ಇದ್ದಾವೆ. ಇದೇ ಥರನೇ ವಿದ್ಯಾರ್ಥಿಗಳೇ ನೀವು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಅಂದರೆ ಗ್ರಾಫ್ ಬುಕ್ ನೋಟ್ಬುಕ್ ಸಪ್ರೇಟ್ ಇಟ್ಬಿಟ್ಟು ಅದರಲ್ಲೇ ನೀವು ಈ ಎಲ್ಲ ಉಳಿದ ಲೆಕ್ಕಗಳನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ನೀವು ಮಾಡಿರಿ, ನಾನು ನಂತರ ಕರೆಕ್ಷನ್ ಮಾಡ್ತೀನಿ. ಆದ್ರೂ ನಾನು ಈ ನೆಕ್ಸ್ಟ್ ಪಾರ್ಟ್ 2 ಏನು ಮಾಡೋಣ, ಇನ್ನು ಉಳಿದ ಲೆಕ್ಕಗಳನ್ನು ಡಿಸ್ಕಸ್ ಮಾಡೋಣ. ಹಾಗಾಗಿ ವಿದ್ಯಾರ್ಥಿಗಳೇ ಈ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಉಳಿದ ಲೆಕ್ಕವನ್ನು ನೀವು ಗ್ರಾಫ್ ನೋಟಲ್ಲಿ ಬುಕ್ಕಲ್ಲಿ ಮಾಡ್ತೀರಾ. ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ ಸೊ 2 ರೇಖಾತ್ಮಕ ಸರಳ ಅಂದರೆ 2 ರೇಖಾತ್ಮಕ ಸಮೀಕರಣಗಳುಳ್ಳ ಈ ಪಾಠದ ಪಾರ್ಟ್ 1 ಭಾಗ ಇಲ್ಲಿಗೆ ಮುಕ್ತಾಯವಾಯಿತು. ಇಲ್ಲಿ ನಾನು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಉತ್ತರಗಳನ್ನು ಬರೆದಿರ್ತೀರಾ ಅಂತ ಹೇಳಿ ಭಾವಿಸಿ ವಿದ್ಯಾರ್ಥಿಗಳ ಇದರ ಮುಂದಿನ ಲೆಕ್ಕಗಳನ್ನು ನಾವು ಪಾರ್ಟ್ 2ರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.